ಕೆಲವು ದಿನಗಳಿಂದ ನನ್ನ ಆರೋಗ್ಯ ಅಧ್ವಾನವಾಗಿ ಕೋಲ್ಡ್ ವಾರ್ ನಲ್ಲಿದೆ. ಇದೇ ಟೈಮ್ ಅಲ್ಲಿ ನಮ್ಮ ಹುಡುಗರು ಅಣ್ಣ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿದೆ, ಆ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ, ಒಂದ್ಸಲ ನೀವು ಕೂಡ ಒಂದ್ಸಲ ನೋಡಿ ಅಂತ ಸಜೆಸ್ಟ್ ಮಾಡಿದರು. ಆ ಟ್ರೈಲರ್ ಕಟ್ ನೋಡಿದ ಮೇಲೆ ನನ್ಗೆ ಅನ್ಸಿದ್ದು ಒಂದೇ, ಈಗಿರುವ ಜನರೇಷನ್ ಗೆ ಅವರ ಟೇಸ್ಟ್ ಗೆ ತಕ್ಕಂತೆ ಈ ಟ್ರೈಲರ್ ಕಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇರುವಂತವರೆಲ್ಲ ಹೊಸಬರು, ಹೊಸ ಮುಖಗಳು. ಪ್ರತಿ ಸಲ ತಮಿಳು ತೆಲುಗು ಸಪ್ಪೆ ಬಿರಿಯಾನಿ ತಿಂದು ತಿಂದು ನಾಲಿಗೆ ಹದಗೆಟ್ಟಿದೆ. ಇಂತ ಒಳ್ಳೆ ಪ್ರತಿಭೆಗಳ ಒಳ್ಳೆ ಸಿನಿಮಾಗಳು ಬಂದಾಗ, ಅಂತ ಸಿನಿಮಾಗಳು ಜನರು ಇಷ್ಟಪಟ್ಟಾಗ ಅವರ ಕಷ್ಟಕ್ಕೆ ಅವರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಪ್ರತಿ ಸಲ 1000 ಕೋಟಿ 2000 ಕೋಟಿ ಅಂತ ಹೇಳಿ ರಿಮೇಕ್ ಡಬ್ಬಾ ಟಕೋಟ ಸಿನಿಮಾಗಳು ತಂದು ನಮ್ಮ ಮುಖಕ್ಕೆ ಎಸೆದು ನಮ್ಮಿಂದ ಹಣ ದೋಚ್ತಿದ್ದಾರೆ. ನಮ್ಮಲ್ಲಿ ಕೂಡ ಒಳ್ಳೆ ಪ್ರತಿಭೆಗಳು, ಒಳ್ಳೆ ಕಂಟೆಂಟ್ ಇದೆ, ಅವರನ್ನು ಸರಿಯಾಗಿ ಬಳಸಿಕೊಂಡರೆ ಬೇರೆ ಭಾಷೆಯ ಸಿನಿಮಾಗಳು ನೋಡುವ ಅವಶ್ಯಕತೆ ನಮ್ಗಿಲ್ಲ. ಪ್ರತಿ ಸಲ ತಮಿಳ್ ಸಾಂಬಾರು, ಆ ತೆಲುಗು ಅಳಸೋಗಿರೋ ಬಿರಿಯಾನಿಗಳು ತಿಂದು ಬೋರ್ ಆಗಿದೆ. ನಮ್ಮಲ್ಲೂ ಕೂಡ ಒಳ್ಳೆ ಬಿರಿಯಾನಿ ಮಾಡೋರು ಇಲ್ಲ ಅಂತ ಅಲ್ಲ, ಒಳ್ಳೆ ಟೇಸ್ಟ್ ಕೊಡೋರು ಇಲ್ಲ. ಮಾಂಕ್ ದಿ ಹಂಗ್ ಈ ಸಿನಿಮಾದ ಟ್ರೈಲರ್ ಕಟ್ ನೋಡಿದ ಮೇಲೆ ನಮ್ಮಲ್ಲೂ ಕೂಡ ಅದ್ಭುತ ಪ್ರತಿಭೆಗಳು ಇದ್ದಾರೆ. ಒಂದು ಅವಕಾಶಕ್ಕಾಗಿ ತುಂಬಾ ವರ್ಷಗಳಿಂದ ಕಾದಿರೋರು ಇದ್ದಾರೆ. ಅವರ ಮೆದುಳಿನಲ್ಲಿರುವ ಆಲೋಚನೆಗಳು ಕಂಟೆಂಟ್ ರೂಪದಲ್ಲಿ ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾದ ರಿಸಲ್ಟ್ ಬೇರೆನೆ ಇರುತ್ತೆ. ಕನ್ನಡ ಚಿತ್ರರಂಗಕ್ಕೆ ಹೊಸಬರು ಬರಬೇಕು, ಹೊಸ ಪ್ರಯತ್ನಗಳು ಆಗಾಗ ನಡಿಬೇಕು. ಆ ರೀತಿ ಪ್ರಯತ್ನಗಳು ನಡೆದಾಗ ಕನ್ನಡ ಚಿತ್ರರಂಗ ಇನ್ನಷ್ಟು ಬಲವಾಗಿ ನಿಂತುಕೊಳ್ಳುತ್ತೆ. ಇವ್ರಿಗೆ ಕಂಪೇರ್ ಮಾಡೋದಲ್ಲ, ನಮ್ಮಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳು ಇದ್ದಾರೆ, ಅವಕಾಶಗಳು ಕೊಡಬೇಕು ಅಷ್ಟೇ. ಇನ್ನು ಮಾಂಕ್ ದಿ ಯಂಗ್ ಟ್ರೈಲರ್ ಹೇಗಿದೆ ಅಂದ್ರೆ ಹಾಲಿವುಡ್ ರೇಂಜ್ ಗೆ ಮೇಕಿಂಗ್ ಎದ್ದು ಕಾಣುತ್ತೆ. VFX ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಕಟ್ ಅಂಡ್ ಕ್ಲಿಯರ್ ಸೂಪರ್ ಆಗಿ ಕ್ಯಾಮ್ರಾ ವರ್ಕ್ ತೋರಿಸಿದ್ದಾರೆ. ಈ ರೀತಿ ಟ್ರೈಲರ್ ಕಟ್ ಇದೇ ಮೊದಲ ಬಾರಿಗೆ ನಾನು ನೋಡ್ತಿರೋದು. ಈ ಸಿನಿಮಾದ ಟ್ರೈಲರ್ ಬಂದಿದೆ ಅಂತ ನಿಜಕ್ಕೂ ಹೇಳ್ತಾ ಇದ್ದೀನಿ, ನನ್ಗೆ ಗೊತ್ತಿಲ್ಲ. ನಮ್ಮ ಹುಡುಗರು ಹೇಳಿದ ಮೇಲೆ ಒಂದ್ಸಲ ಈ ಟ್ರೈಲರ್ ನೋಡಿದ್ರೆ ನನಗೆ ಶಾಕ್ ಆಗಿದ್ದು ಉಂಟು. ಕನ್ನಡದಲ್ಲೂ ಕೂಡ ಸ್ಪೇಸ್ ಹೊಡೆಸಿ ರೇಂಜ್ ಗೆ ಸಿನಿಮಾ ಮಾಡುತ್ತಾರೆ. ಸಿನಿಮಾಗಳು ಮಾಡುವ ತಾಕತ್ತು ಕನ್ನಡಿಗರಿಗೆ ಇದೆ, ಅವಕಾಶ ಮಾತ್ರ ಇಲ್ಲ. ಒನ್ಸ್ ಅವಕಾಶ ಕೊಟ್ರೆ ಮತ್ತಷ್ಟು ಇಂಥ ಸಿನಿಮಾಗಳು ಮಾಡುವ ತಾಕತ್ತು ಅವರಿಗೆ ಬರುತ್ತೆ. ಇನ್ನು ಈ ಟ್ರೈಲರ್ ನಲ್ಲಿ ಸ್ಪೇಸ್ ಬಗ್ಗೆ ಹೆಚ್ಚಾಗಿ ತೋರಿಸಿದ್ದಾರೆ, ಟೈಮ್ ಟ್ರಾವೆಲ್ ಬಗ್ಗೆ ಇದೆ. ಅದರಲ್ಲೂ ಕೂಡ ವಿಂಟೇಜ್ ಲುಕ್ ನಲ್ಲಿ ಮೂಡಿ ಬಂದಿದೆ ಈ ಟ್ರೈಲರ್. ಇದೊಂದು ಫ್ಯಾಂಟಸಿ ಥ್ರಿಲ್ಲರ್ ಅಂತ ಗೊತ್ತಾಗುತ್ತೆ. ಈ ಸಿನಿಮಾದ ನಾಯಕ ಸರೋವರ್ ಅವರ ಕಷ್ಟ ಏನು ಅಂತ ಈ ಟ್ರೈಲರ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಈ ಟ್ರೈಲರ್ ನಲ್ಲಿ ಒಂದು ಕೋರ್ ಪಾಯಿಂಟ್ ಒಂದಿದೆ, ಅದೇನಂದ್ರೆ ಪ್ರಪಂಚದಲ್ಲಿ ಜನ ಪಾಸಿಟಿವ್ ಗಿಂತ ನೆಗೆಟಿವ್ ಅನ್ನು ಬೇಗ ನಂಬ್ತಾರೆ, ಅದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಪಾಸಿಟಿವ್ ಅನ್ನೋದು ತಕ್ಷಣಕ್ಕೆ ಗೊತ್ತಾಗದಿದ್ರು ಯಾವತ್ತೋ ಒಂದಿನ ಗೊತ್ತಾದಾಗ ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಆ ರೀತಿ ಟ್ರೈಲರ್ ನಲ್ಲಿ ಒಂದು ಕೋರ್ ಪಾಯಿಂಟ್ ಇದೆ. ಸಿನಿಮಾ ಬಂದಾಗ ಅದೇನು ಅಂತ ಗೊತ್ತಾಗುತ್ತೆ. ಇದೊಂದು ಸೈಂಟಿಫಿಕ್ ಫ್ಯಾಂಟಸಿ ಥ್ರಿಲ್ಲರ್ ಸಿನಿಮಾ. ಹೊಸಬರ ಹೊಸ ಪ್ರಯತ್ನಗಳು ಆಗಾಗ ನಡೆದಾಗ ಆ ಹೊಸಬರ ಹೊಸ ಪ್ರಯತ್ನಗಳ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಹೊಸಬರ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.